USAID ದುರ್ಬಳಕೆ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದು ಟ್ರಂಪ್ ಅವರೊಂದು ಗಂಭೀರ ಆರೋಪ. ಅದಕ್ಕೆ ತನಿಖೆ ಕೂಡ ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ವಿಕ್ಟೋರಿಯಾ ನ್ಯೂಲ್ಯಾಂಡ್ ಇರ್ಬೋದು, ಡೊನಾಲ್ಡ್ ಅಲ್ಲೂ ಇರ್ಬೋದು, ಅಂತವರೇ ಅದೆಲ್ಲ ಮಾಡಿದ್ರು. ಆ USAID ಇಂದ ಹಣ ಸಾಗಿಸೋರು ತಾವು ತಮ್ಮ ಜೇಬಿಗೆ ಸ್ವಲ್ಪ ಇಳಿಸ್ಕೊಂಡಿರಲ್ಲ. ಅದೊಂದು ದೊಡ್ಡ ಸೂಚನೆಯನ್ನ ಈ ಜೆಲೆನ್ಸ್ಕಿ ಮಹಾಶಯನೇ ಕೊಟ್ಟಿದ್ದಾರೆ. CIA ಮತ್ತೆ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಒಂದು ಸೇರ್ಕೊಂಡಿದ್ದನ್ನೆಲ್ಲ ಮಾಡ್ತಾ ಇದ್ದದ್ದು. ಅವ್ರ ಎಲ್ಲರ ವಿರುದ್ಧ ಆಕ್ಚುಲಿ ಈಗ ಆಕ್ಷನ್ ಇದೆ, ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಟ್ರಂಪ್ ವಿಶ್ವಸಂಸ್ಥೆಯ ಮಾನವ ಹಕ್ಕು ಮಂಡಳಿಗೆ ಅದಕ್ಕೂ ಕೂಡ ದುಡ್ಡು ಕೂಡ ಶಾಕ್ ಕೊಟ್ಬಿಟ್ಟಿದ್ದಾರೆ. ಅದನ್ನು ಕೂಡ ಕೊಡೋದಿಲ್ಲ, ಕೊಕ್ಕೆ ಹಾಕ್ತೀನಿ ಅಂತ ಈ ಲೆಫ್ಟಿಸ್ಟ್ಗಳು ಮತ್ತೆ ಅಮೆರಿಕಾದಿಂದ ಹೆಲ್ಪ್ ತಗೊಂಡೇ ಅಮೆರಿಕದ ವಿರುದ್ಧ ಕೆಲಸ ಮಾಡುವಂತ ಈ ಜನಗಳು ಬೆಳೆದು ಬಿಟ್ರು. ಮ್ಯಾಗೋಸ್ಕರ ಮಾಡ್ತಿದಾರಾ ಅಥವಾ ನಿಜವಾಗ್ಲೂ ಅಲ್ಲೇನಾದ್ರೂ ಅವ್ಯವಹಾರಗಳಾಗ್ತಿದ್ಯಾ? ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ತನಿಖೆ ಮಾಡಬೇಕಾದ್ರೆ ಅಲ್ಲಿ ಮೊದಲ ವ್ಯಕ್ತಿಯಾಗಿ ನಿಲ್ಲಬೇಕಾದದ್ದು ಬರಾಕ್ ಹುಸೇನ್ ಒಬಾಮಾ. ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಟ್ರಂಪ್ ಇದನ್ನೆಲ್ಲ ತೆಗಿತಾ ಇದ್ದಾರೆ ಅನ್ಸುತ್ತೆ. ಸರ್, ಇನ್ನೊಂದು ಕಡೆ ಅಮೆರಿಕದಲ್ಲಿ ಇವಾಗ USAID ದುರ್ಬಳಕೆ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದು ಟ್ರಂಪ್ ಅವರೊಂದು ಗಂಭೀರ ಆರೋಪ. ಅದಕ್ಕೆ ತನಿಖೆ ಕೂಡ ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಈ ರೀತಿ ಅಂದ್ರೆ ಅಮೆರಿಕದಲ್ಲಿ ಈ ರೀತಿ ಆಗಿರುವಂತ ಭ್ರಷ್ಟಾಚಾರದ ವಿರುದ್ಧ ತನಿಖೆ ನಡೀತಿದೆಯಲ್ಲ ಈ ಪ್ರೊಸೆಸ್, ಅಥವಾ ಇದೇನಾದ್ರೂ ಜಾಗತಿಕವಾಗಿ ಪರಿಣಾಮ ಬೀರುತ್ತಾ, ಅಥವಾ ಇದನ್ನ ಯಾವ ರೀತಿ ನೀವು ಅನಾಲಿಸಿಸ್ ಮಾಡ್ತೀರಾ? ಇನ್ಫ್ಯಾಕ್ಟ್ ಇದು ಅಂದ್ರೆ ಇನ್ಫ್ಯಾಕ್ಟ್ ಈಗ ಯುಕ್ರೇನ್ಗೆ ಆಗ್ಲಿ, ಬಾಂಗ್ಲಾದೇಶಕ್ಕೆ ಆಗ್ಲಿ, ಈಗ ಒಂದು ಅಲ್ಲಿ ಎಂತದ್ದು ಸರ್ಕಾರವನ್ನು ಉರುಳಿಸೋದಕ್ಕೆ USAID ಅದು ಹಣ ಖರ್ಚಾಯ್ತಲ್ಲ, ಅದ್ರ ಆಕ್ಚುಲಿ ಹಣವನ್ನ ಅಲ್ಲಿಗೆ ಕಳಿಸಿ ಅದ್ರ ಮೂಲಕ ಜನರನ್ನ ಒಂದು ಜನರ ಎತ್ತಿಕಟ್ಟದ್ದೆಲ್ಲ ಅಮೆರಿಕನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಕೆಲವು ಅಫಿಷಿಯಲ್ಗಳೇ ಆಯ್ತಾ. ವಿಕ್ಟೋರಿಯಾ ನ್ಯೂಲ್ಯಾಂಡ್ ಇರ್ಬೋದು, ಡೊನಾಲ್ಡ್ ಅಲ್ಲೂ ಇರ್ಬೋದು, ಅಂತವರೇ ಅದೆಲ್ಲ ಮಾಡಿದ್ದು. ಒಂದು ಗಾದೆ ಇದೆ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಜೇನು ಕೀಳೋನು ಕೈ ನೆಕ್ಕದೆ ಇರ್ತಾನ ಅಂತ. ಆಯ್ತಾ. ಹೀಗಾಗಿ ಇವರೆಲ್ಲರೂ ಸಹ ಈ USAID ಹಣವನ್ನ ಕಿಯೇವ್ಗಾಗ್ಲಿ, ಇಸ್ಲಾಮಾಬಾದ್ಗಾಗ್ಲಿ, ಅಥವಾ ಕಾಬೂಲ್ಗಾಗ್ಲಿ, ಅಥವಾ ಢಾಕಾಗಾಗ್ಲಿ, ಅಥವಾ ಇವನ್ ಆಕ್ಚುಲಿ ಯಾಂಗೂನ್ಗಾಗ್ಲಿ, ಇವನ್ ಆಕ್ಚುಲಿ ಆಂಗ್ಸನ್ ಸೂಕಿ ಸಹ ಈ ಒಂದು ಡೀಪ್ ಸ್ಟೇಟ್ ಒಂದು ಭಾಗ ಆಗಿದ್ಲು ಆಯ್ತಾ, ಬರ್ಮಾದಲ್ಲಿ, ಮ್ಯಾನ್ಮಾರ್ ಅಲ್ಲಿ. ಅಂತವ್ರಿಗೆಲ್ಲ USAID ಇಂದ ಹಣ ಸಾಗಿಸೋರು ತಾವು ತಮ್ಮ ಜೇಬಿಗೆ ಸ್ವಲ್ಪ ಇಳಿಸ್ಕೊಂಡಿರಲ್ವಾ, ಅದಿದ್ದೇ ಇದೆ. ಅದೊಂದು ದೊಡ್ಡ ಸೂಚನೆಯನ್ನ ಈ ಜೆಲೆನ್ಸ್ಕಿ ಮಹಾಶಯನೇ ಕೊಟ್ಟಿದ್ದಾರೆ. ಏನು ಗೊತ್ತಾ, ಅಮೆರಿಕ ಇದುವರೆಗೆ ಬೈಡನ್ ಸರ್ಕಾರ ಹೇಳಿದ್ದು $172 ಬಿಲಿಯನ್ ಕೊಟ್ಟಿದ್ದೀವಿ ಅಂತ. ಅದೇ ಯುರೋಪಿಯನ್ ಯೂನಿಯನ್ ಕೊಟ್ಟದ್ದು ಕೇವಲ $131 ಬಿಲಿಯನ್. ನಾವೇ ಅಮೆರಿಕ ಒಂದೇ $172 ಬಿಲಿಯನ್ ಕೊಟ್ಟಿದ್ದೀವಿ ಅಂತ ನವೆಂಬರ್ ನಲ್ಲೇ ಹೇಳಿದ್ರು. ಅದಾದ್ಮೇಲೂ 9 ಬಿಲಿಯನ್ ಮತ್ತೆ 6 ಬಿಲಿಯನ್ ಕೊಟ್ರು. ಅಂದ್ರೆ 172, 81, 88 ಜೊತೆಗೆ ಅಂದ್ರೆ ಆಲ್ಮೋಸ್ಟ್ 200 ಬಿಲಿಯನ್ ಕೊಟ್ಟಿದ್ದೀವಿ ಅಂತ. ಅಲ್ಲಿ ಬೈಡನ್ ಸರ್ಕಾರ ಇರೋ ತನಕನೂ ಈ ಜೆಲೆನ್ಸ್ಕಿ ಯುಕ್ರೇನ್ ಅಧ್ಯಕ್ಷ ಆ ಸರ್ಕಾರವನ್ನು ಹಾಡಿ ಹೊಗಳ್ತಾ ಇದ್ರು. ಮತ್ತೆ ಅಮೆರಿಕಾಗೆ ಎಲ್ಲ ಕಡೆ ಹೋಗಿ ಇನ್ ಸ್ವಲ್ಪ ದುಡ್ಡು ಕೊಡಿ, ಇನ್ ಸ್ವಲ್ಪ ದುಡ್ಡು ಕೊಡಿ ಅಂತೆಲ್ಲ ಕೇಳ್ತಾ ಇದ್ರು ಆಯ್ತಾ. ಅದೇ ಬೈಡನ್ ಸರ್ಕಾರ ಹೋಗಿ ಟ್ರಂಪ್ ಬಂದ ಮೇಲೆ ರಾಗ ಬದಲಾಯಿಸಿದ್ದಾರೆ. ಏನ್ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಅಷ್ಟು ಕೊಟ್ವಿ ಅಂತ. ಇಲ್ಲ, ನನ್ನ ಕೈಗೆ ಬಂದಿರೋದು ಕೇವಲ $77 ಬಿಲಿಯನ್ ಮಾತ್ರ, ಉಳಿದದೆಲ್ಲ ಎಲ್ಲೋಯ್ತು, ಅಮೆರಿಕದಲ್ಲೆಲ್ಲ ಭ್ರಷ್ಟಾಚಾರದಲ್ಲಿ ಹಾಳಾಗೋಗಿದೆ ಅಂತ ಈ ಜೆಲೆನ್ಸ್ಕಿ ಈಗ ಪ್ಲೇಟ್ ಬದಲಾಯಿಸ್ಬಿಟ್ಟಿದ್ದಾರೆ. ಈಗ ಅಂದ್ರೆ ಆ ರೀತಿ ತಗೊಂಡ್ರೆ ಇವನ್ ನಾವು $100 ಬಿಲಿಯನ್ ತಗೊಳ್ಳಿ ಮಿನಿಮಮ್, ಅಷ್ಟು ಯುಕ್ರೇನ್ಗೆ ತಲುಪಿಲ್ಲ ಅಂದ್ರೆ ನಾವು ಜೆಲೆನ್ಸ್ಕಿ ಮಾತನ್ನೇ ನಂಬಿಕೊಳ್ಳೋದಾದ್ರೆ, ಅದನ್ನ ಮಾತನ್ನು ಪೂರ್ತಿ ನಂಬಬಾರದು. ಆದ್ರೂ ನಂಬೋದೇ ಆದ್ರೆ ಅಟ್ಲೀಸ್ಟ್ ಅದನ್ನ ಅರ್ಧದಲ್ಲಿ ನಂಬಿದ್ರು $50 ಬಿಲಿಯನ್ ಎಲ್ಲೋ ದಾರಿಯಲ್ಲಿ ಮಾಯ ಆಗ್ಬಿಟ್ಟಿದೆ ಅಮೆರಿಕಾದಲ್ಲಿ ಆಯ್ತಾ. ಇದನ್ನೆಲ್ಲ ಆಕ್ಚುಲಿ ಟ್ರಂಪ್ ಅದನ್ನ ಇದ್ ಮಾಡ್ತಾರೆ. ವಿಕ್ಟೋರಿಯಾ ನ್ಯೂಲ್ಯಾಂಡ್ ವಿರುದ್ಧ ಕೇಸ್ ಓಪನ್ ಆಗಿದೆ, ಡೊನಾಲ್ಡ್ ಲೂ ಸಹ ಸಿಕ್ಕೋತಾರೆ. ಮತ್ತೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಹಲವಾರು CIA ಅಫಿಷಿಯಲ್ ಮೊನ್ನೆ ಆಕ್ಚುಲಿ CIA ಇದಕ್ಕೆ ಆಫೀಸ್ ಹೋಗ್ಬಿಟ್ಟಲ್ಲಿ ಎಲ್ಲರನ್ನು ಕೆಲಸ ಮಾಡೋದನ್ನ ನಿಲ್ಲಿಸಿದ್ದು ಮಾಡಿದ್ದಾರೆ. ಈಗೇನಾಗಿದೆ, CIA ಮತ್ತೆ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಒಂದು ಸೇರ್ಕೊಂಡಿದ್ದನ್ನೆಲ್ಲ ಮಾಡ್ತಾ ಇದ್ದದ್ದು ಆಯ್ತಾ. ಅವ್ರ ಎಲ್ಲರ ವಿರುದ್ಧ ಆಕ್ಚುಲಿ ಈಗ ಆಕ್ಷನ್ ಇದೆ, ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಆದ್ರೆ ಇದು ಸ್ವಲ್ಪ ಆ ವಿಷಯದಲ್ಲಿ ಸ್ವಲ್ಪ ಇದಾಗಬೇಕು. CIA ಕೆಟ್ಟದು ಬಹಳ ನಿಜ, ಆದ್ರೆ ಕೆಲವು ಕಡೆ ಅಮೆರಿಕದ ಹಿತಾಸಕ್ತಿ ಮತ್ತೆ ಚೈನಾ ಮತ್ತೆ ಕೆಲವು ಟೆರರಿಸ್ಟ್ ಆರ್ಗನೈಸೇಷನ್ ಇದಾರಲ್ಲ, ಅಲ್ ಖೈದಾ ಆಗ್ಲಿ, IS ಆಗ್ಲಿ, ಅದ್ರ ವಿರುದ್ಧ ಕೆಲವು ಕೆಲಸಗಳನ್ನ, ಇರಾನ್ ವಿರುದ್ಧ CIA ಕೆಲವು ಯೋಜನೆಗಳನ್ನ ಮಾಡ್ತಾ ಇದೆ. ಅದನ್ನೆಲ್ಲ ಏಕಾಏಕಿ ನಿಲ್ಲಿಸೋದು ಬೇಡ. ಅವುಗಳನ್ನ ಸ್ಪೇರ್ ಮಾಡಿ
ಉಳಿದ ಕಡೆ ನಿಜವಾದ ಒಳ್ಳೆಯ ಗವರ್ನಮೆಂಟ್ ಇರೋ ಕಡೆ ಅದನ್ನ ತೆಗೆಯೋದಕ್ಕೆ ಅರಾಜಕತೆ ಮಾಡೋದಕ್ಕೆ CIA ಏನೇನು ಮಾಡ್ತಾ ಇದೆ ಇದನ್ನ ಉಪಯೋಗಿಸ್ಕೊಂಡು USAID ಅದನ್ನ ತಡೆಯೋದಕ್ಕೆ ಟ್ರಂಪ್ ನಿರ್ಧಾರ ತಗೊಂಡ್ರೆ ಅದು ಬಹಳ ಒಳ್ಳೇದಾಗ್ತದೆ. ಐ ಥಿಂಕ್ ಹಿ ವಿಲ್ ಡೂ ದಟ್. ಒಳ್ಳೆ ವ್ಯವಹಾರಸ್ಥ. ಹೀಗೆ ರಾಜಕಾರಣವನ್ನು ಒಂದು ವ್ಯವಹಾರ ಅಂತ ತಗೊಂಡು ಹೇಗೆ ಮಾಡಿದ್ರೆ ಲಾಭ ಆಗ್ತದೆ ಅಂತ ಅವರು ಲೆಕ್ಕಾಚಾರ ಹಾಕ್ತಾರೆ ಅಂತ ಅಂದ್ಕೊಳ್ಳೋಣ. ಓಕೆ ಸರ್, ನೆಕ್ಸ್ಟ್ ನಾವು ನೋಡೋದಾದ್ರೆ ಇವಾಗ ಟ್ರಂಪ್ ವಿಶ್ವಸಂಸ್ಥೆಯ ಮಾನವ ಹಕ್ಕು ಮಂಡಳಿಗೆ ಅದಕ್ಕೂ ಕೊಡೋ ದುಡ್ಡು ಕೂಡ ಶಾಕ್ ಕೊಟ್ಬಿಟ್ಟಿದ್ದಾರೆ. ಅದನ್ನು ಕೂಡ ಕೊಡೋದಿಲ್ಲ, ಕೊಕ್ಕೆ ಹಾಕ್ತೀನಿ ಅಂತ ಹೇಳಿ. ಅಂದ್ರೆ ನಾವು ವಿಶ್ವಸಂಸ್ಥೆಗೆ 22% ಹಣ ಕೊಡೋದು ಅಮೆರಿಕನೇ, ಅದ್ರ ನೆಕ್ಸ್ಟ್ ಇರೋದು ಚೀನಾ. ಸೊ ಯಾಕೆ ಅಂದ್ರೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ವಿಶ್ವಸಂಸ್ಥೆ ಮಾನವ ಹಕ್ಕು ಮಂಡಳಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಾವು ಕೊಡೋಂತ ಹಣಕ್ಕೆ ಕೊಕ್ಕೆ ಹಾಕ್ತೇವೆ. ಇಸ್ ಇಟ್ ಅ ಪಾರ್ಟ್ ಆಫ್ ಮ್ಯಾಗಾಗೋಸ್ಕರ ಮಾಡ್ತಿದ್ದಾರಾ ಅಥವಾ ನಿಜವಾಗ್ಲೂ ಅಲ್ಲೇನಾದ್ರೂ ಅವ್ಯವಹಾರಗಳಾಗ್ತಿದ್ಯಾ? ಒಂದ್ ವೇಳೆ ಟ್ರಂಪ್ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡು ಅದಕ್ಕೆ ಅಂತಿಮ ಮುದ್ರೆ ಒತ್ತಿದ್ರು ಅಂದ್ರೆ ವಿಶ್ವಸಂಸ್ಥೆ ಹಾಗೂ ಟ್ರಂಪ್ ವೈಟ್ ಹೌಸ್ ನಡುವಿನ ಒಂದು ಸಂಬಂಧ ಘರ್ಷಣೆಗೆ ಏನಾದ್ರೂ ಎಡು ಮಾಡ್ಕೊಡುತ್ತಾ ಸರ್ ಇದು? ಆಕ್ಚುಲಿ ಇದನ್ನ ಮ್ಯಾಗಾದ ಆಚೆಗೆ ನೋಡ್ಬೇಕಾಗ್ತದೆ ನಾವು. ಯಾಕೆಂತ ಹೇಳಿದ್ರೆ ನೋಡಿ, ವಿಶ್ವಸಂಸ್ಥೆಯನ್ನ ಶುರು ಮಾಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿದ್ದು ಅಮೆರಿಕ. ವಿಶ್ವಸಂಸ್ಥೆ ಇರೋದು ಅಮೆರಿಕದ ನೆಲದಲ್ಲಿ. ವಿಶ್ವಸಂಸ್ಥೆಗೆ ಅತಿ ದೊಡ್ಡ ಕಾಂಟ್ರಿಬ್ಯೂಟರ್ ಅಮೆರಿಕ ಸಹ. ಯಾಕಂದ್ರೆ ವಿಶ್ವಸಂಸ್ಥೆ ಶುರುವಾದ ಕಾಲದಲ್ಲಿ ಅಂದ್ರೆ UNO ಶುರುವಾದ ಕಾಲದಲ್ಲಿ ಅದನ್ನ ಎತ್ತಿ ನಿಲ್ಲಿಸುವಂತ ಒಂದು ಸಾಮರ್ಥ್ಯ ಇದ್ದದ್ದು ಅಮೆರಿಕಾಗ ಮಾತ್ರ. ಸೆಕೆಂಡ್ ವರ್ಲ್ಡ್ ವಾರ್ ಇಂದ ಹೆಚ್ಚು ನೋಯದೆ ಹೊರಗೆ ಬಂದಿದ್ದಂತ ಒಂದೇ ದೇಶ ಅಮೆರಿಕ. ಆಯ್ತಾ? ಆದ್ರೆ ಏನಾಗಿದೆ ಅಂತ ನಿಧಾನವಾಗಿ ಎಲ್ಲಾ ಕಡೆ ಈ ಲೆಫ್ಟಿಸ್ಟ್ಗಳು ಮತ್ತೆ ಅಮೆರಿಕಾದಿಂದ ಹೆಲ್ಪ್ ತಗೊಂಡೆ ಅಮೆರಿಕದ ವಿರುದ್ಧ ಕೆಲಸ ಮಾಡುವಂತ ಈ ಜನಗಳು ಬೆಳೆದು ಬಿಟ್ರು. ಮತ್ತೆ ಈ ಇಂಡಿಯಾದಲ್ಲೂ ಸಹ ಒಂಥರ ಈ ಅಲಿಪ್ತ ಚಳುವಳಿ ಅಂತ ಶುರು ಮಾಡ್ಕೊಂಡು ಇನ್ಫ್ಯಾಕ್ಟ್ ಹೆಚ್ಚು ಸೋವಿಯತ್ ಯೂನಿಯನ್ ಪರವಾಗಿದ್ದಂತ ಎಷ್ಟೋ ದೇಶಗಳು ತಮ್ಮನ್ನ ತಾವು ಅಲಿಪ್ತ ದೇಶಗಳು ಅನ್ಕೋತಾ ಇದ್ವಿ. ಅಂದ್ರೆ ನಾವೇನಾಗಿದೆ, ನಾವು ನಾನ್ ಅಲೈನ್ಡ್, ನಾವು ಅಮೆರಿಕ ಪರವಾಗೂ ಇಲ್ಲ, ರಷ್ಯಾ ಪರವಾಗೂ ಇಲ್ಲ ಅಂತ. ಕ್ಯೂಬಾ ಸಹ ನಾನ್ ಅಲೈನ್ಡ್ ಅಂತೆ, ಫಿಡೆಲ್ ಕ್ಯಾಸ್ಟ್ರೋ ನಾನ್ ಅಲೈನ್ಡ್ ಅಂತೆ. ಆಗ ಈ ನಾನ್ ಅಲೈನ್ಡ್ ಮೂವ್ಮೆಂಟ್ ಅದೆಷ್ಟು ನಾನ್ ಅಲೈನ್ಡ್ ಆಗಿತ್ತು ಅಂತ ನೀವು ಲೆಕ್ಕ ಹಾಕೋಬೋದಲ್ವಾ? ನಮ್ಮ ನೆಹರು ಸಹ ನಾನ್ ಅಲೈನ್ಡ್ ಮೂವ್ಮೆಂಟ್ ದೊಡ್ಡ ಲೀಡರ್ ಅಂತೆ. ಆದ್ರೆ ಅಮೆರಿಕದ ವಿರುದ್ಧ ಸಿಕ್ಕದಾಗೆಲ್ಲ ಬಾಯಿ ತೆರೀತಾ ಇದ್ರು. ಅಮೆರಿಕ ಮಾಡದಕ್ಕಿಂತಲೂ ಹೆಚ್ಚು ದೊಡ್ಡ ದೊಡ್ಡ ತಪ್ಪುಗಳನ್ನ ಜಾಗತಿಕ ಮಟ್ಟದಲ್ಲಿ ರಷ್ಯಾ ಮಾಡಿದಾಗ ನೆಹರು ಬಾಯಿ ಮುಚ್ಚಿಕೊಂಡು ಕೂತ್ಕೋತಾ ಇದ್ರು. ಅದನ್ನ ಜಾನ್ ಫಾಸ್ಟರ್ ಡಲ್ಲೆಸ್ ಓಪನ್ ಆಗಿ ನೆಹರುನ ಕೇಳಿದ್ದಾರೆ, ನಮ್ಮ ವಿರುದ್ಧ ಎಲ್ಲೆಲ್ಲೂ ಬಾಯಿ ತೆಗಿತಾ ಇರ್ತೀರಿ, ರಷ್ಯಾ ವಿರುದ್ಧ ಯಾಕೆ ಒಂದ್ ಸಲನೂ ಮಾತಾಡಲ್ವಲ್ಲ ನೀವು ಅಂತ. ಇವನ್ ರಷ್ಯಾದಲ್ಲಿ ರಷ್ಯನ್ ಸೇನೆ ಹೋಗಿ ಹಂಗೇರಿನಲ್ಲಿ 1000 ಜನರನ್ನ ಕೊಂದಾಗ ನೆಹರು ಬಾಯಿ ತೆಗಿಲೇ ಇಲ್ಲ. ಬೇ ಫಿಕ್ಸ್ ಇನ್ಸಿಡೆಂಟ್ ಬಂದಾಗ ದೊಡ್ಡದಾಗಿ ಮಾತಾಡ್ಬಿಟ್ಟಿದ್ರು ಇಂಥದ್ದೆಲ್ಲ. ಸೊ ಹಿಂಗೆಲ್ಲ ಆಯ್ತಲ್ಲ. ಆಗೇನಾಗಿದೆ, ನಿಧಾನಂದ್ರೆ ಒಂಥರ ಅಮೆರಿಕದಿಂದ ಸಹಾಯ ತಗೋತಾನೆ, ಇಂಡಿಯಾನು ಸಹಾಯ ತಗೋತಾ ಇತ್ತು, ಎಲ್ಲರೂ ತಗೋತಾನೆ. ಅಮೆರಿಕದ ವಿರುದ್ಧ ದನಿಗಳು ಹೇಳಕ್ ಶುರು ಮಾಡಿದ್ವು. ಮತ್ತೆ ಅದು ಯುನೈಟೆಡ್ ನೇಷನ್ಸ್ ಅಮೆರಿಕದ ವಿರುದ್ಧ ವೋಟ್ ಹಾಕೋದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಈ ನಾನ್ ಅಲೈನ್ಡ್ ನೇಷನ್ಸ್ ಬಳಸ್ಕೊತಾ ಹೋದು. ಹೀಗಾಗಿ ಏನಾಗಿದೆ, ಮೊದಲ ಸಲ ಯುನೆಸ್ಕೋದಿಂದ ಹೊರಬರ ನಿರ್ಧಾರ ತಗೊಂಡದ್ದು ರೊನಾಲ್ಡ್ ರೀಗನ್ 40 ವರ್ಷಗಳ ಹಿಂದೆ. ಓಕೆ, ಯುನೆಸ್ಕೋ ಇಂದ ಹೊರಗೆ ಬಂದು, ಯಾಕಂದ್ರೆ ನಮ್ಮಿಂದ ಹಣ, ಯುನೆಸ್ಕೋಗೆ 40% ಹಣ ಕೊಡೋದು ನಾವು, ನಮ್ಮಿಂದ ಹಣ ತಗೊಂಡು ನಮ್ ವಿರುದ್ಧವೇ ಮಾತಾಡ್ತಾರೆ, ನಮ್ ವಿರುದ್ಧನೇ ವೋಟ್ ಹಾಕ್ತಾರೆ ಇವರು ಅಂತ ಮಾಡ್ಕೊಂಡ್ರು. ಸೊ ಅದನ್ನೇ ನಾವು ಆಕ್ಚುಲಿ ಟ್ರಂಪ್ ಈಗ ಮುಂದುವರಿಸ್ತಾ ಇದ್ದಾರೆ. ಹೆಚ್ಚಿನ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಈಗ WHO ತಗೊಳ್ಳಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ಜಗತ್ತಿಗೆ ಅನುಕೂಲ ಮಾಡ್ತಾ ಇದೆಯೋ ಚೈನಾಗೆ ಅನುಕೂಲ ಮಾಡ್ತಾ ಇದೆಯೋ? ಇನ್ಫ್ಯಾಕ್ಟ್ ಜನವರಿ 2020 ಇನ್ಫ್ಯಾಕ್ಟ್ ಜನವರಿ 3ನೇ ತಾರೀಕಿಗೆ ಶಿ ಜಿನ್ಪಿಂಗಿಗೆ ರಿಪೋರ್ಟ್ ಹೋಗಿದೆ, ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಾ ಇದೆ ಅಂತ. ಜನವರಿ 3 ಅಲ್ಲ, ಇನ್ಫ್ಯಾಕ್ಟ್ ನವೆಂಬರ್ 19ನೇ ತಾರೀಕು 2019 ನವೆಂಬರ್ 19th ರಿಪೋರ್ಟ್ ಹೋಗಿದೆ. ಆತ ಅದನ್ನ ಮುಚ್ಚಿಟ್ಟ. ಅದನ್ನ WHO ಅಲ್ಲಿರುವಂತ ತನ್ನ ಫ್ರೆಂಡ್ ಟೆಡ್ರೋಸ್, WHO ಡೈರೆಕ್ಟರ್ ಆಯ್ತಾ, ಆತನಿಗೆ ತಿಳಿಸ್ತಾ. ಜನವರಿ 3ನೇ ತಾರೀಕು ಮತ್ತೆ ಆಕ್ಚುಲಿ ಇನ್ನೊಂದು ರಿಪೋರ್ಟ್ ಬಂತು. ಆಗ ಚೈನಾದಲ್ಲಿ ವುಹಾನ್ ನಗರದಿಂದ ಚೈನಾದ ಬೇರೆ ಬೇರೆ ನಗರಗಳಿಗೆ ಏರ್ ಟ್ರಾಫಿಕ್ ಅನ್ನ ಕಂಪ್ಲೀಟ್ ಬಂದ್ ಮಾಡಿಬಿಟ್ರು. ಚೈನಾದ ಒಳಗಡೆನೆ ವುಹಾನಿಂದ ಬೇರೆ ಯಾವುದೇ ನಗರಕ್ಕೆ, ಚೈನೀ ನಗರಕ್ಕೆ ಪ್ಲೇನ್ಗಳು ಹೋಗ್ಬಾರ್ದು. ಆದ್ರೆ ವುಹಾನಿಂದ ಪ್ರಪಂಚದ ಎಲ್ಲಾ ಕಡೆಗೂ ಪ್ಲೇನ್ಗಳು ಹೋಗ್ಬೋದು ಅಂತ ವ್ಯವಸ್ಥೆ ಮಾಡಿಬಿಟ್ಟು ಏನ್ ಹೇಳಿದ್ರು, ಆಕ್ಚುಲಿ ಇದು ಹ್ಯೂಮನ್ ಟು ಹ್ಯೂಮನ್ ಇದು ಬರೋದಿಲ್ಲ ಇದು ಅಂತ. ಅಂದ್ರೆ ಪ್ರಪಂಚ ಎಲ್ಲಾ ಕಡೆ ಅದು ವಿಮಾನಗಳನ್ನ ಪ್ರಯಾಣನ ಇದು ಮಾಡಿಬಿಟ್ಟು ವುಹಾನ್ ವೈರಸ್ ಅನ್ನು ಎಲ್ಲಾ ಕಡೆ ಹಬ್ಸಿದ ಮೇಲೆ ಈಗ ಅದು ಮನುಷ್ಯರಿಂದ ಮನುಷ್ಯರಿಗೆ ಹರಡುತ್ತೆ ಅಂತ ಹೇಳಿದ್ರು. ಯಾವಾಗ? ಮಾರ್ಚ್ ನಲ್ಲಿ.
ಅಲ್ಲಿವರೆಗೆ ಪ್ರಪಂಚಕ್ಕೆ ಹರಡೋಗಿತ್ತು. ಇದನ್ನ WHO ಮಾಡ್ತು. ಆಯ್ತಾ? ಇದಕ್ಕೆ ಸಹಕಾರ ಕೊಟ್ಟದ್ದೇನು? ಆಗಿನ ಆಕ್ಚುಲಿ ಅದಕ್ಕೆ ತಯಾರು ಮಾಡಿದ್ದದ್ದೇ ಒಬಾಮಾ ಸರ್ಕಾರ. ಅದು ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಒಬಾಮಾ ಸರ್ಕಾರದಿಂದಲೇ ಧನ ಸಹಾಯ ಬಂದಿತ್ತು. ಮತ್ತೆ ಅಮೆರಿಕದ ಫಾರ್ಮಾ ಕಂಪನಿ ಫೈಸರ್ 2016 ಕೊರೋನಾ ವೈರಸ್ಗೆ ವ್ಯಾಕ್ಸಿನ್ ಅನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿದ್ದ ಕೆಲಸವನ್ನ. ನಮಗೆಲ್ಲ ಗೊತ್ತಿರೋದು ಕೊರೋನಾ ವೈರಸ್ ಬಂದದ್ದು 2020 ಅಂತ. ಫೈಸರ್ 2016 ವ್ಯಾಕ್ಸಿನ್ ರೆಡಿ ಮಾಡ್ಕೋತಾ ಇತ್ತಂತೆ. ಅಂದ್ರೆ ಇಂಥದೊಂದು ವೈರಸ್ ತಯಾರು ಮಾಡ್ತಾ ಇದ್ದೀವಿ ನಾವು, ಅದನ್ನ ಪ್ರಪಂಚಕ್ಕೆ ರೆಡಿ ಬಿಡೋದಕ್ಕೂ ಮೊದಲೇ ನಮ್ಮಲ್ಲಿ ವ್ಯಾಕ್ಸಿನ್ ರೆಡಿ ಆಗ್ಲಿ, ಆಗ ನಮ್ ವ್ಯಾಕ್ಸಿನ್ ಎಲ್ಲ ಕಡೆ ಬಳಕೆ ಆಗ್ಲಿ, ನಾವು ದುಡ್ಡು ಮಾಡ್ಕೋಬಹುದು ಅಂತೆಲ್ಲ ಅವ್ರ ಪ್ಲಾನ್ ಇದ್ದದ್ದು. ಅವ್ರ ಪ್ಲಾನ್ಗೂ ಮೊದಲೇ ವುಹಾನ್ ಅಲ್ಲಿ ವ್ಯಾಕ್ಸಿನ್ ಅದು ವೈರಸ್ ರಿಲೀಸ್ ಆಗೋಯ್ತು. ಅಲ್ಲೇ ಸ್ವಲ್ಪ ಎಡವಟ್ಟಾಗೋದು. ಆಯ್ತಾ? ರೈಟ್. ಈಗ ಇಂಥ ಒಂದು ಇದನ್ನೆಲ್ಲ ಆಕ್ಚುಲಿ ಇದು WHO ಮಾಡಿದ್ದು ಅದು. ಅಂದ್ರೆ ಜಗತ್ತಿಗೆ ಚೀನಾದ ಪರವಾಗಿ ನಿಂತುಕೊಂಡು ಜಗತ್ತಿಗೆ ಸುಳ್ಳು ಹೇಳತ್ತು WHO. ಹೀಗಾಗಿ ಅದರಿಂದನೂ ಟ್ರಂಪ್ ಅಮೆರಿಕವನ್ನ ಹೊರಗೆ ತಗೊಂಡ್ರು. ಆಯ್ತಾ? ಮತ್ತೆ ಈ ಒಂದು ಇದರಿಂದ ಎಂತದ್ದು ಆಕ್ಚುಲಿ ಒಂದು ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ ಅದು, ಮತ್ತೆ ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಅದೊಂದು ಸಹ ಅವೆಲ್ಲ ಏನ್ ಮಾಡ್ತವೆ, ಈ ಒಂದು ಮಾನವ ಹಕ್ಕುಗಳೇ ಆಗ್ಲಿ ಅಥವಾ ಇಂಟರ್ನ್ಯಾಷನಲ್ ಕ್ರೈಮ್, ಮಾನವತೆಯ ವಿರುದ್ಧ ಕ್ರೈಮ್ ಹೆಸರಿನಲ್ಲಿ ಅಮೆರಿಕ ಮತ್ತು ಅಮೆರಿಕದ ಸಹಯೋಗಿಗಳ ವಿರುದ್ಧ ಕೆಲಸ ಮಾಡ್ತೇವೆ, ನಿಜವಾಗಿ ಹ್ಯೂಮನ್ ರೈಟ್ ಅನ್ನ ವೈಲೇಟ್ ಮಾಡ್ತಾ ಇರೋ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ ಇವು ಅಂತ ಅದ್ ಹೇಳ್ಕೊಂಡು ಟ್ರಂಪ್ ಅದನ್ನ ಆಕ್ಚುಲಿ ಅಲ್ಲಿಂದ ಹೊರಗೆ ತಂದಿದ್ದಾರೆ. ಒಂದು ನಮಗೆ ಹೆಚ್ಚು ಒಳ್ಳೆಯದು ಅಂತ ಹೇಳಿದ್ರೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಅವ್ರನ್ನ ICC ನಲ್ಲಿ ಟ್ರೈ ಮಾಡಬೇಕು, ಅಂದ್ರೆ ಅವ್ರ ವಿರುದ್ಧ ತನಿಖೆ ನಡೆಸಬೇಕು, ಅವ್ರನ್ನ ಅಲ್ಲಿ ಅಪರಾಧಿಗೆ ನಿಲ್ಲಿಸಿ ಇದ್ ಮಾಡಬೇಕು ಅಂತ ಒಂದು ಸೌತ್ ಆಫ್ರಿಕಾ ಅದನ್ನ ಮೂವ್ ಮಾಡದ್ದು. ಆಯ್ತಾ? ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಟ್ರಂಪ್ ಇದನ್ನೆಲ್ಲ ತೆಗಿತಾ ಇದ್ದಾರೆ ಅನ್ಸುತ್ತೆ. ಆದ್ರೆ ಒಂದು ಕೆಲಸ ಇಲ್ಲಿ ನನ್ನ ಪರ್ಸನಲ್ ಮಾತಾಡ್ತೀನಿ, ಈ ಇಂಟರ್ನ್ಯಾಷನಲ್ ವಾರ್ ಕ್ರೈಮ್ ವಿಷಯದಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ತನಿಖೆ ಮಾಡಬೇಕಾದ್ರೆ ಅಲ್ಲಿ ಮೊದಲ ವ್ಯಕ್ತಿಯಾಗಿ ನಿಲ್ಬೇಕಾದದ್ದು ಬರಾಕ್ ಹುಸೇನ್ ಒಬಾಮಾ. ಆತ ಈ ಪ್ರಪಂಚದಲ್ಲಿ ಎಸಗದಷ್ಟು ಅನಾಹುತವನ್ನ, ಮಾನವತೆಯ ವಿರುದ್ಧ ಆ ಮನುಷ್ಯ ಮಾಡದಷ್ಟು ಅನಾಹುತವನ್ನ, ಕರಾಳ ಕೃತ್ಯವನ್ನ, ಅದು ಅಮೆರಿಕದ ಅಧ್ಯಕ್ಷನಾಗಿ ಮತ್ತೆ ಯುನೈಟೆಡ್ ನೇಷನ್ಸ್ ನೊಬೆಲ್ ಪ್ರೈಸ್ ಅನ್ನ ತಗೊಂಡ ಮೇಲೆ ಆತ ಮಾಡದಂತ ಒಂದು ಕ್ರೈಮ್ಸ್ ಇವೆಯಲ್ಲ, ಅದಕ್ಕಾಗಿ ಆತನನ್ನ ಆಕ್ಚುಲಿ ಐ ಡೋಂಟ್ ನೋ ಯಾವ ಪನಿಷ್ಮೆಂಟ್ ಆತನಿಗೆ ಕೊಟ್ರೆ ಸರಿ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ICC ಟ್ರೈ ಮಾಡಬೇಕಾಗಿತ್ತು ಆತನನ್ನ. ಟ್ರಂಪ್ ಅದಕ್ಕೆ ಸಹಕಾರ ಕೊಟ್ರೆ ಬಹಳ ಒಳ್ಳೇದಾಗ್ತದೆ.